ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿಕೊಳ್ಳಿ. ಶ್ರಾವಣಿ ಸುಬ್ರಹ್ಮಣ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಶ್ರಾವಣಿ ವಾಪಸ್ ಮನೆಗೆ ಬಂದಿದ ತಕ್ಷಣನೇ ದೇವಸ್ಥಾನದಿಂದ ಮಕ್ಕಳು ಬಂದು ಶ್ರಾವಣಿ ಬ್ಯಾಗ್ ತಗೋತಾರೆ. ಯಾಕೆ ತಗೋತಾ ಇದ್ದೀರಾ ಅಂತ ಶ್ರಾವಣಿ ಕೇಳಿದ ತಕ್ಷಣ ನಮಗೆ ಲಿಪ್ಸ್ಟಿಕ್ ಬೇಕು ಅದಕ್ಕೆ ಅಂತ ಹೇಳಿ ತಗೊಂಡು ಹೋಗ್ತಾರೆ. ಓಹೋ, ತುಂಬಾ ದೊಡ್ಡವರಾಗ್ಬಿಟ್ಟಿದ್ದೀರಾ ನೀವೆಲ್ಲ, ಇದನ್ನೆಲ್ಲ ಹಾಕೋತಾ ಇದ್ದೀರಾ ಅಂತ ಹೇಳಿ ಶ್ರಾವಣಿ ನಗ್ತಿರ್ತಾರೆ. ಅಷ್ಟರಲ್ಲಿ ಕೆಳಗೆ ಬಿದ್ದು ಬ್ಯಾಗಿಂದ ಹೊರಗಡೆ ಎಲ್ಲ ವಸ್ತುಗಳು ಬರುತ್ತೆ. ಆಗ ಪೇಪರ್ ಕೂಡ ಬಂದಾಗ ಇದೇ ನಮ್ಮ ಶ್ರಾವಣಿ, ಪೇಪರ್ ಇದೆ ಬ್ಯಾಗಲ್ಲಿ, ಏನಿದು ಪತ್ರ ಅಂತ ಹೇಳಿ ನೋಡ್ತಿರ್ತಾರೆ. ಆಗ ನಾನೇ ನೋಡ್ತೀನಿ ಕೊಡಿ ಅಂತ ಹೇಳಿ ಶ್ರಾವಣಿ ಇಸ್ಕೊಂಡು ನೋಡಿದ ತಕ್ಷಣ ಆಗ ಶ್ರಾವಣಿಗೆ ಗೊತ್ತಾಗುತ್ತೆ ಅವ್ರ ತಾಯಿ ನಂದಿನಿ ಬರ್ದಿರೋ ಅಂತ ಪತ್ರ ಅಂತ. ಅದನ್ನ ನೋಡಿ ಇದು ನಮ್ಮಮ್ಮ ಬರ್ದಿರೋ ಅಂತ ಪತ್ರ ಅಂತ ತುಂಬಾನೇ ಖುಷಿಯಾಗಿ ಶ್ರಾವಣಿ ಅಳ್ತಿರ್ತಾಳೆ. ಇದೇ ನನ್ನ ಬ್ಯಾಗಲ್ಲಿ ಬಂತು ಅಲ್ಲ, ಅಮ್ಮ ಏನ್ ಬರ್ತಿದ್ದಾರೆ ಅಂತ ನಂದಿನಿ ಬರ್ದಿರೋ ಅಂತ ಪತ್ರನ ಶ್ರಾವಣಿ ಓದ್ತಾಳೆ. ನನ್ನ ಮುದ್ದು ಕಂದ ಶ್ರಾವಣಿ, ಅಮ್ಮನ ಉಸಿರಿನ ಲಾಲಿ ಹಾಡು. ನಾನ್ ನಿನ್ನಿಂದ ದೂರ ಆಗಿರ್ಬೋದು, ಆದ್ರೆ ನಾನ್ ಯಾವುದೇ ಕಾರಣಕ್ಕೂ ನಿನ್ನ ಮಾಡ್ತಿಲ್ಲ. ವಿಧಿ ಆಟದಿಂದ ದೂರ ಆಗಿರ್ಬೋದು, ಆದ್ರೆ ಏನ್ ಮಾಡೋದು, ಹೃದಯದ ಮಿಡಿತ ಕೇಳಿಸುವಷ್ಟು ಹತ್ರದಲ್ಲೇ ನಾನಿದ್ದೀನಿ. ನಾನ್ ನಿನ್ನ ನೋಡ್ತಾನೆ ಇದ್ದೀನಿ. ನೀನ್ ಯಾವುದಕ್ಕೂ ಯೋಚನೆ ಮಾಡಬೇಡ. ಈ ತಾಯಿ ನಿನ್ ಜೊತೆ ಯಾವಾಗ್ಲೂ ಇದ್ದೇ ಇರ್ತಾಳೆ. ಆದಷ್ಟು ಬೇಗ ನಿನ್ ಕಣ್ಮುಂದೆ ನಾನು ಬಂದೇ ಬರ್ತೀನಿ ಮಗಳೇ ಅಂತ ನಂದಿನಿ ಪತ್ರ ಬರ್ದಿರೋದನ್ನ ನೋಡಿದ ತಕ್ಷಣ ತುಂಬಾನೇ ಬೇಜಾರು ಮಾಡ್ಕೊಂಡು, ಅಮ್ಮ ನಮ್ಮಮ್ಮ ನನ್ನನ್ನು ನೋಡ್ತಿದ್ದಾರೆ, ಹಾಗಾದ್ರೆ ನನ್ನನ್ನು ನೋಡಿ ಪತ್ರ ಬರ್ದಿದ್ದಾರೆ ಅಂತ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಶ್ರಾವಣಿ, ಆದಷ್ಟು ಬೇಗ ನಿನ್ನ ಹತ್ರ ಬಂದು ನಾನು ಮಾತಾಡ್ತೀನಿ, ಇರೋ ಸತ್ಯ ಎಲ್ಲ ಹೇಳ್ತೀನಿ ಅಂತ ನಂದಿನಿ ಬರ್ದಿರೋದನ್ನ ನೋಡಿ ತುಂಬಾನೇ ಖುಷಿಯಾಗಿ, ಹಾಗಾದ್ರೆ ಅಮ್ಮ ಇನ್ನೂ ಇದ್ದಾರೆ, ಅಮ್ಮ ಬದುಕಿದ್ದಾರೆ, ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತ ಪತ್ರ ನೋಡಿ ತುಂಬಾ ಖುಷಿ ಪಡ್ತಾಳೆ ಶ್ರಾವಣಿ. ಈ ಪತ್ರನ ದೇವಸ್ಥಾನದಲ್ಲೇ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅಮ್ಮ ಎಲ್ಲೋ ದೇವಸ್ಥಾನದ ಹತ್ರನೇ ಬಂದಿರ್ತಾರೆ. ಹಾಗಾದ್ರೆ ಯಾರೋ ನಂದಿನಿ ಅಂತ ಕರೆದಿದ್ದು, ಜೊತೆಗೆ ದೇವಸ್ಥಾನದಲ್ಲಿ ಯಾಕೋ ವಿಚಿತ್ರವಾಗಿ ನನ್ಗೆ ಯಾರೋ ಬೇಕಾಗಿರೋರೇ ಸುತ್ತಮುತ್ತ ಇದ್ದಾರೆ ಅಂತ ಅನ್ನಿಸ್ತಿದ್ದು, ಹಾಗಾದ್ರೆ ಇದೆಲ್ಲ ನಿಜಾನೇ, ಹಾಗಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಅಮ್ಮನೇ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಿರ್ತಾರೆ ಶ್ರಾವಣಿ. ಹಾಗೆ ಇಲ್ಲಿ ನಂದಿನಿ ಫೋನ್ ಮಾಡಿ ಪದ್ದುಗೆ, ನನ್ನ ಮಗಳು ಶ್ರಾವಣಿ ಏನ್ ಮಾಡ್ತಿದ್ದಾಳೆ, ನನ್ ಕೊಟ್ಟಿರೋ ಪತ್ರನ ಓದಿದ್ಲಾ, ಅವಳು ಏನ್ ಮಾಡ್ತಿದ್ದಾಳೆ, ಈಗ ಖುಷಿಯಾಗಿದ್ದಾಳ ಅಂತ ನಂದಿನಿ ಕೇಳಿದ ತಕ್ಷಣ ಆಗ, ಇಲ್ಲ ಮೋರೆ, ಅವರು ಖುಷಿಯಾಗೇನೋ ಇದ್ದಾರೆ, ಆದ್ರೆ ಖುಷಿಯಿಂದ ಕಣ್ಣೀರು ಹಾಕ್ತಿದ್ದಾರೆ. ನಿಜವಾಗ್ಲೂ ನೀವು ಪತ್ರ ಬರ್ದಿದ್ದೀರಾ, ನೀವು ಇನ್ನೂ ಬದುಕಿದ್ದೀರಾ, ಅವರನ್ನ ನೋಡ್ತಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗಿ ತುಂಬಾನೇ ಖುಷಿ ಪಡ್ತಿದ್ದಾರೆ ಶ್ರಾವಣಿ ಅಮ್ಮವರು ಅಂತ ಹೇಳಿ ನಾನು ಈಗಲೇ ವಿಡಿಯೋ ಕಳಿಸ್ತೀನಿ ಅಂತ ಕಳಿಸ್ತಾರೆ. ಆಗ ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ, ನಾನು ಬರೀ ಪತ್ರ ಬರ್ದಿದ್ದಕ್ಕೆ ಇಷ್ಟೆಲ್ಲ ಖುಷಿಯಾಗಿದ್ದಾಳೆ, ಇನ್ನು ನಾನೇನಾದರೂ ಅವಳು ಮುಂದೆ ಹೋದರೆ ಇನ್ನೆಷ್ಟು ಖುಷಿಯಾಗಿರಲ್ಲ ಅಂತ ಹೇಳಿ ಆದಷ್ಟು ಬೇಗ ನಾನು ನನ್ನ ಮಗಳು ಮುಂದೆ ಹೋಗಬೇಕು, ಅವಳಿಗೋಸ್ಕರ ಆದರೂ ನಾನು ಅಲ್ಲಿಗೆ ಹೋಗಲೇಬೇಕು. ಯಾರು ಏನೇ ಮಾಡಿದ್ರು ಪರವಾಗಿಲ್ಲ, ನಾನು ನನ್ನ ಮಗಳಿಗೋಸ್ಕರ ಹೋಗೇ ಹೋಗ್ತೀನಿ, ಅಲ್ಲಿಗೆ ಏನಾಗುತ್ತೋ ನೋಡೇ ಬಿಡೋಣ ಅಂತ ಹೇಳಿ ತುಂಬಾನೇ ಖುಷಿಯಿಂದ ನಂದಿನಿ ಅವರು ಅನ್ಕೋತಾ ಇರ್ತಾರೆ. ಹಾಗೆ ಶ್ರಾವಣಿ ಮತ್ತೆ ಸುಬ್ಬು ಮದುವೆಯಲ್ಲಿ ನಾನೇ ಓಡಾಡಬೇಕು, ನನ್ನ ಮಗಳು ಮತ್ತೆ ಅಳಿಯ ಇಬ್ರು ಕೂಡ ಒಂದಾಗಬೇಕು. ನನ್ನ ಮಗಳು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು ತಾಯಿ ಇಲ್ಲದೆ, ಆದರೆ ಇನ್ನು ಮುಂದೆ ಹಾಗಾಗಬಾರ್ದು. ಅವಳು ನನಗೋಸ್ಕರ ನನ್ನ ಪ್ರೀತಿಗೋಸ್ಕರ ಒದ್ದಾಡ್ತಿದ್ದಾಳೆ, ನಾನು ಹೋಗೇ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ವಾಪಸ್ಸು ಮನೆಗೆ ಬರೋಕ್ಕೆ ಅಂತ ನಂದಿನಿ ಅವರು ಎಲ್ಲ ತಯಾರಿನೂ ಮಾಡ್ಕೊತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಶ್ರಾವಣಿ ತುಂಬಾನೇ ಖುಷಿಯಾಗಿ, ನಾನು ಇದನ್ನ ಯಾರ ಹತ್ರ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಆದರೆ ನಂಗೆ ತುಂಬ ಖುಷಿ ಆಗ್ತಿದೆ, ನನ್ನ ತಾಯಿ ಇನ್ನೂ ಬದುಕಿದ್ದಾರೆ, ಇಷ್ಟು ದಿನ ಅವ್ರು ಎಲ್ಲಿದ್ದಾರೆ ಏನು ಅಂತ ಒಂದು ಗೊತ್ತಾಗ್ತಿರ್ಲಿಲ್ಲ, ಆದರೆ ಈಗ ಅವ್ರು ಇನ್ನೂ ಬದುಕಿದ್ದಾರೆ, ನನ್ನ ಸುತ್ತಮುತ್ತನೇ ಇದ್ದಾರೆ, ನನ್ನ ನೋಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನನಗೆ ಈಗ ನಂಬಿಕೆ ಬಂದಿದೆ, ಅವ್ರು ನನಗೆ ಸಿಕ್ಕೇ ಸಿಗ್ತಾರೆ, ನಾನು ನನ್ನ ತಾಯಿ ಜೊತೆ ಒಂದಾಗೆ ಆಗ್ತೀನಿ, ಮತ್ತೆ ನಾನು ಅಪ್ಪ ಅಮ್ಮ ಎಲ್ಲರೂ ಕೂಡ ಖುಷಿಯಾಗಿರ್ಬೋದು, ಜೊತೆಗೆ ಸುಬ್ಬು ನನ್ನ ಗಂಡ ಕೂಡ ಖುಷಿಯಾಗಿರ್ಬೋದು, ನಾವು 4 ಜನ ಫ್ಯಾಮಿಲಿ ಅಂತ ತುಂಬಾನೇ ಖುಷಿಯಾಗಿರ್ತಾಳೆ ಶ್ರಾವಣಿ. ಅಷ್ಟರಲ್ಲಿ ಯಾರಮ್ಮ ಅದು ಪತ್ರ ಬರ್ದಿರೋದು ಅಂತ ಹೇಳಿದಾಗ, ಬೇಡ ಈಗಲೇ ಯಾರಿಗಾದ್ರೂ ವಿಷಯ ಹೇಳಿ ಆಮೇಲೆ ಏನಾದರೂ ಅಮ್ಮ ಬರಲಿಲ್ಲ ಅಂತ ಹಾಗೇನು ಮಾಡೋದು, ಯಾವುದೇ ಕಾರಣಕ್ಕೂ ಅಮ್ಮ ಬರೋವರೆಗೂ, ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಗೋವರೆಗೂ ಯಾರಿಗೂ ಈ ವಿಷಯ ಹೇಳೋದು ಬೇಡ, ಈ ಪತ್ರದ ವಿಷಯನೂ ಗೊತ್ತಾಗೋದು ಬೇಡ ಅಂತ ಶ್ರಾವಣಿ ಅಂದ್ಕೊಂಡು, ಏನಿಲ್ಲ ಮವ, ಹಾಗೇನೆ ಏನೋ ಬೇಕಾಗಿರೋಂಥ ಪತ್ರ ಇದು ಅಷ್ಟೇನೆ ಅಂತ ಶ್ರಾವಣಿ ಹೇಳಿ ಎಲ್ಲರಿಂದನೂ ಸತ್ಯ ಮುಚ್ಚಿರ್ತಾರೆ. ಹಾಗೆ ನಂದಿನಿ ಪತ್ರ ಬರ್ದಿರೋದನ್ನ ನೋಡಿ ತುಂಬಾನೇ ಖುಷಿಯಾಗಿರ್ತಾಳೆ ಶ್ರಾವಣಿ. ಇದುವರೆಗೂ ನನ್ನ ತಾಯಿ ಎಲ್ಲಿದ್ದಾರೆ ಅಂತ ಹುಡುಕಾಡ್ತಿದ್ದೆ, ಆದರೆ ಇನ್ನು ಮುಂದೆ ಆ ಹುಡುಕಾಡೋ ಅಂತ ಅವಶ್ಯಕತೆ ಇಲ್ಲ, ಯಾಕಂದರೆ ನನ್ನ ತಾಯಿನೇ ನನ್ನ ಹತ್ರ ಬರ್ತಾರೆ ಅಂತ ನಂಬಿಕೆ ಇದೆ, ಅವ್ರು ವಾಪಸ್ ಬಂದೇ ಬರ್ತಾರೆ ನನಗೋಸ್ಕರ, ನನ್ನ ಮತ್ತೆ ಸುಬ್ಬು ಮದುವೆಯಲ್ಲಿ ಅವರೇ ಓಡಾಡೋದು ಅಂತ ಹೇಳಿ ಶ್ರಾವಣಿ ತುಂಬಾನೇ ಖುಷಿಯಾಗಿರ್ತಾಳೆ. ಹಾಗೆ ಇಲ್ಲಿ ವಿಜಯಾಂಬಿಕಾ, ಏನು ಮಾಡಲಿ ನಾನು, ಈ ಶ್ರಾವಣಿಗೇನೋ ವಿಷಯ ಗೊತ್ತಾಗಲಿಲ್ಲ, ಆದರೆ ಈಗ ಏನು ಮಾಡೋದು ಅಂತ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಆ ನಂದಿನಿ ವಾಪಸ್ ಬಂದಿದ್ದಾಳೆ, ನಾನು ಈ ಮ್ಯಾಡಿಗೆ ಎಷ್ಟೇ ಹೇಳಿದ್ರು ಕೂಡ ಇವನಿಗಂತೂ ಅರ್ಥ ಆಗ್ತಿಲ್ಲ, ವೀರುಗಂತೂ ಯಾವುದೇ ಕಾರಣಕ್ಕೂ ಈ ಸತ್ಯ ಗೊತ್ತಾಗಬಾರ್ದು, ಇನ್ನೂ ಕೂಡ ಮಗಳು ಮತ್ತೆ ಹೆಂಡತಿನ ವೀರು ದೂರ ಮಾಡ್ಕೋಬೇಕು, ಆದರೆ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಆಗ ಏನು ಮಾಡೋಕ್ಕಾಗಲ್ಲ, ಒಟ್ಟಿನಲ್ಲಿ ಆ ನಂದಿನಿ ಯಾವುದೇ ಕಾರಣಕ್ಕೂ ಮತ್ತೆ ಈ ಮನೆಗೆ ಬರಬಾರ್ದು ಅಷ್ಟೇ ಅಂತ ವಿಜಯಾಂಬಿಕಾ ಅನ್ಕೊಂಡು ಹುಡುಗರಿಗೆ ಫೋನ್ ಮಾಡ್ತಾರೆ. ಏನು ಮಾಡ್ತಿದ್ದೀರಾ ನೀವೆಲ್ಲರೂ, ಆ ನಂದಿನಿ ವಾಪಸ್ ಬಂದಿದ್ದಾಳೆ, ನೀವು ನೋಡಿದ್ರೆ ಅವಳು ಇಲ್ಲವೇ ಇಲ್ಲ ಅಂತ ಹೇಳಿದ್ರಿ, ಮತ್ತೆ ಹೇಗೆ ಅವಳು ವಾಪಸ್ ಬರಕ್ಕೆ ಸಾಧ್ಯ, ನಾನೇ ನನ್ನ ಕಣ್ಣಾರೆ ಇವತ್ತು ದೇವಸ್ಥಾನದಲ್ಲಿ ನೋಡಿದ್ದೀನಿ ಅಂತ ವಿಜಯಾಂಬಿಕಾ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ವೀರು ಬಂದು, ಅಕ್ಕ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳಿದ ತಕ್ಷಣ ಆಗ ಟೆನ್ಷನ್ ಆಗುತ್ತೆ, ಅಯ್ಯೋ ದೇವ್ರೆ, ನಂದಿನಿ ಹೆಸರು ಹೇಳ್ತಿರೋದನ್ನೇನಾದ್ರು ಕೇಳಿಸ್ಕೊ
ನಿಂತ್ಕೊಬಿಟ್ನ ವೀರು. ಈಗ ಏನಂತ ಹೇಳೋದು, ಯಾರ ಬಗ್ಗೆ ಮಾತಾಡ್ತಿದ್ರಿ ಅಂತ ಕೇಳಿದ್ರೆ ಏನಂತ ಹೇಳಿ ನಾನು ಅಂತ ಟೆನ್ಷನ್ ಮಾಡ್ಕೊಂಡು ವಿಜಯಾಂಬಿಕಾ ಯೋಚನೆ ಮಾಡ್ತಿರ್ತಾರೆ. ಆಗ ಅಕ್ಕ ನಿಮ್ಮನ್ನೇ ಕೇಳ್ತಾ ಇರೋದು, ಏನಾಯ್ತು, ಯಾರ ಬಗ್ಗೆ ಮಾತಾಡ್ತಿದ್ರಿ ಅಂತ ಇಲ್ಲಿ ವೀರು ಕೇಳಿದ ತಕ್ಷಣ ಅದು ನನ್ನ ಫ್ರೆಂಡ್ ಬಗ್ಗೆ ಮಾತಾಡ್ತಿದ್ದೆ. ಯಾಕೆ ವೀರು ಇದ್ದಕ್ಕಿದ್ದಾಗೆ ಈ ತರ ಪ್ರಶ್ನೆ ಮಾಡ್ತಿದ್ಯಾ ಅನುಮಾನದಿಂದ? ಏನಾಯ್ತು, ನಾನು ಏನಾದ್ರು ಮಾತಾಡ್ತಿರೋದನ್ನ ನೀನು ಕೇಳಿಸ್ಕೊಂಡ ಅಂತ ವಿಜಯಾಂಬಿಕಾ ಕೇಳಿದ ತಕ್ಷಣ ಅಯ್ಯೋ ಅಕ್ಕ ಇಲ್ಲ, ಏನೋ ಮಾತಾಡ್ತಿದ್ದೆ ಹಾಗೆ ಕೇಳಿಸ್ತು, ಯಾರ ಬಗ್ಗೆ ಅಂತ ವಿಚಾರಿಸಕ್ ಬಂದೆ ಅಷ್ಟೇ, ಅದ್ಬಿಟ್ರೆ ಏನೂ ಇಲ್ಲ ಅಂತ ಇಲ್ಲಿ ವೀರು ಹೇಳ್ತಾರೆ. ಓ ಹೌದಾ, ಹಾಗಾದ್ರೆ ವೀರು ಏನು ಕೇಳಿಸ್ಕೊಂಡಿಲ್ಲ, ಸದ್ಯ ನಾನು ಬಚಾವಾದೆ. ಅಕಸ್ಮಾತ್ ಏನಾದ್ರು ನಂದಿನಿ ಬಗ್ಗೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಿದ್ದಿದ್ರೆ ಮುಗ್ದೆ ಹೋಗ್ತಿತ್ತು ನನ್ನ ಕತೆ. ಅಕ್ಕ ಅಂತಾನು ನೋಡ್ತಿರ್ಲಿಲ್ಲ, ಕೋಪ ಮಾಡ್ಕೊಂಡು ಕೂಗಾಡ್ತಿದ್ದ. ಆಮೇಲೆ ಇದ್ದಕ್ಕಿದ್ದಾಗೆ ನಂದಿನಿ ವಿಷಯ ಯಾಕೆ ಬಂತು ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡಬೇಕಾಗಿತ್ತು ಅಂತ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ ವಿಜಯಾಂಬಿಕಾ. ಮನೆಗೆ ಇಲ್ಲಿ ಶ್ರಾವಣಿ ಕೂಡ ಬರ್ತಾರೆ. ಆಗ ಇವಳೇನು ಇಷ್ಟೊಂದು ಖುಷಿಯಾಗಿದ್ದಾಳೆ ಇದ್ದಕ್ಕಿದ್ದಾಗೆ, ಅಲ್ಲ ಇವ್ರ ತಾಯಿನ ಕೂಡ ನೋಡಿಲ್ಲ, ಆದ್ರೆ ಇಷ್ಟು ಖುಷಿಯಾಗಿರೋಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿರ್ತಾರೆ ವಿಜಯಾಂಬಿಕಾ. ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ಯಾ, ಏನು ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತನಾ ಅಂತ ವಿಜಯಾಂಬಿಕಾ ಕೇಳಿದಾಗ ಇಲ್ಲ, ಯಾಕಂದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಈ ಮನೆಗೆ ಯಾರೋ ಒಬ್ರು ಅತಿಥಿ ಬರ್ತಿದ್ದಾರೆ. ಅವ್ರು ಬಂದ್ಮೇಲೆ ಈ ಮನೆಯಲ್ಲಿ ನಿಮ್ಮ ಆಟ ಎಲ್ಲ ಏನು ನಡೆಯಲ್ಲ, ಯಾಕಂದ್ರೆ ಅಲ್ಲಿಗೆ ಎಲ್ಲದನ್ನು ನಿಂತೋಗುತ್ತೆ, ನೋಡ್ತಾ ಇರಿ ಅಂತ ಶ್ರಾವಣಿ ಹೇಳಿದ ತಕ್ಷಣ ಆಗ ಏನು ಇವಳು ಈ ತರ ಮಾತಾಡ್ತಿದ್ದಾಳೆ, ಈ ಮನೆಗೆ ಹೊಸ ಅತಿಥಿ ಅಂತ ಅಂದ್ರೆ ಖಂಡಿತವಾಗ್ಲೂ ನಂದಿನಿ ಬಗ್ಗೆನೇ ಏನಾದ್ರೂ ಹೇಳ್ತಿರ್ಬೋದಾ ಇವಳು? ಅಲ್ಲ ದೇವಸ್ಥಾನದಲ್ಲಿ ಇವಳು ಅವ್ರ ತಾಯಿನ ನೋಡಿಲ್ಲ, ಹಾಗಂದ್ಮೇಲೂ ನಂದಿನಿ ಬಗ್ಗೆ ಹೇಗೆ ಮಾತಾಡಕ್ ಸಾಧ್ಯ? ಈ ಮನೆಗೆ ಆ ನಂದಿನಿ ವಾಪಸ್ ಬರ್ತಾಳೆ ಅಂತ ಇವಳಿಗೆ ಹೇಗೆ ಗೊತ್ತು ಅಂತ ಟೆನ್ಷನ್ ಮಾಡ್ಕೊಂಡು ವಿಜಯಾಂಬಿಕಾ ಯೋಚನೆ ಮಾಡ್ತಿರ್ತಾರೆ. ಆಗ ಏನ್ ಮಾತಾಡ್ತಿದ್ಯಾ, ಯಾರ ಬಗ್ಗೆ ಮಾತಾಡ್ತಿದ್ಯಾ? ಅಲ್ಲ ನೀನ್ ಈ ತರ ಮಾತಾಡ್ತಿರೋದನ್ನ ನೋಡಿದ್ರೆ ಯಾರೋ ಈ ಮನೆಗೆ ತುಂಬಾ ಬೇಕಾದವರು ಅನ್ಸುತ್ತೆ, ಯಾರದು ಅಂತ ಹೇಳಿ ಕೇಳಿದ ತಕ್ಷಣ ವಿಜಯಾಂಬಿಕಾ ಆಗ ಅದೆಲ್ಲ ನಿಮ್ಗೆ ಈಗಲೇ ಗೊತ್ತಾಗಲ್ಲ, ಯಾಕಂದ್ರೆ ಆದಷ್ಟು ಬೇಗ ನನ್ನ ಮದುವೆಗೆ ಅವರು ಬಂದೇ ಬರ್ತಾರೆ, ಆಗ ಎಲ್ಲ ಸತ್ಯನೂ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನೀವು ಗಂಟು ಮುಟ್ಟೆ ಕಟ್ಕೊಂಡು ರೆಡಿಯಾಗಿರಿ, ಯಾಕಂದ್ರೆ ಈ ಮನೆಯಿಂದ ಹೊರಗಡೆ ಹೋಗ್ಬೇಕಲ್ವಾ, ನಿಮ್ಮ ಆಟ ಎಲ್ಲ ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಆಮೇಲೆ ಅಪ್ಪ ಕೂಡ ನಿಮ್ಮ ಮಾತು ಕೇಳಲ್ಲ ಅಂತ ಶ್ರಾವಣಿ ಹೇಳಿದ ತಕ್ಷಣ ಆಗ ಇಲ್ಲ ಇವಳು ನಂದಿನಿ ಬಗ್ಗೆನೇ ಹೇಳ್ತಾ ಇರೋದು, ಇವಳಿಗೆ ಇದ್ದಕ್ಕಿದ್ದಾಗೆ ನಂದಿನಿ ಬಗ್ಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಇವ್ರ ತಾಯಿ ಬದುಕಿದ್ದಾರೆ ಅಂತ ಶ್ರಾವಣಿಗೆ ಗೊತ್ತಾಗಿದೆ, ಆದ್ರೆ ಹೇಗೆ ಅಂತ ಹೇಳಿ ವಿಜಯಾಂಬಿಕಾ ಯೋಚನೆ ಮಾಡ್ತಾ ಏನಾದ್ರೂ ಪರವಾಗಿಲ್ಲ, ಈ ಮನೆಯಿಂದ ನಿನ್ನನ್ನ ಕೂಡ ದೂರ ಮಾಡ್ತೀನಿ, ಹಾಗೇನೆ ನಿನ್ನ ತಾಯಿ ನಂದಿನಿನ ಕೂಡ ದೂರ ಮಾಡ್ತೀನಿ ಅಂತ ಇಲ್ಲಿ ವಿಜಯಾಂಬಿಕಾ ಮನಸಲ್ಲೇ ಅನ್ಕೊಂಡು ಅದೇನು ಆಟ ಆಡ್ತಿರೋ ಆಡಿ, ಆದ್ರೆ ಈ ವಿಜಯಾಂಬಿಕಾ ಮಾಡಿರೋ ಪ್ಲಾನ್ ಮುಂದೆ ಇದೆಲ್ಲ ಏನು ನಡೆಯಲ್ಲ, ವೀರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಒಪ್ಕೊಳ್ಳಲ್ಲ ಅಂತ ವಿಜಯಾಂಬಿಕಾ ಅನ್ಕೋತಾ ಇರ್ತಾರೆ ಮನಸಲ್ಲೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿಕೊಳ್ಳಿ. ಧನ್ಯವಾದಗಳು.